ಕಾಡುಗುಡಿಯ ಪ್ರಿಯಾಂಕಾ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೋಟ್ಯಾಧಿಪತಿಯ ಹಿಂದೆ ಬಿದ್ದಿದ್ದ ಆಂಟಿಯ ಅಸಲಿ ಕಳ್ಳಾಟ ಈಗ ರಿವೀಲ್ ಆಗಿದೆ. ಮಗಳನ್ನ ಸಾಯಿಸಿದ್ಯಾರು, ಇಡೀ ರಾತ್ರಿ ನಡೆದಿದ್ದೇನು ಅನ್ನೋದು ಒಂದೊಂದಾಗಿ ತೆರೆದುಕೊಳ್ಳೋದಕ್ಕೆ ಶುರು ಆಗಿದೆ. ಕಾಡುಗೋಡಿ ಕೋಮಲೆ ಪ್ರಿಯಕರನ ಪಾಲಿನ ಮಧುಬಾಲೆ. ಪ್ರಿಯಕರನ ಮೋಹ ಮಗಳ ಹೆಣಬಿದ್ರೂ ಮಾಡಿದ್ಲು ನಾಟಕ. ಈ ರಸಗುಲ್ಲಾ ಆಂಟಿಯ ರಂಗಿಲ ಕಹಾನಿ ನಿಲ್ಲೋ ಹಾಗೆ ಕಾಣುತ್ತಿಲ್ಲ ಬಿಡಿ. ದಿನಕ್ಕೊಂದರಂತೆ ತೆರೆದುಕೊಳ್ಳುತ್ತಿರುವ ಪ್ರೇಮ ಪುರಾಣ ಕೇಳುಗರನ್ನ ಬೆಚ್ಚಿ ಬೀಳಿಸ್ತಿದೆ. ಯಾಕಂದ್ರೆ ಪ್ರಿಯಕರನ ತೋಳಲ್ಲಿ ಬೆಚ್ಚಗಿದ್ದವಳಿಗೆ ಕರುಳ ಕುಡಿಯೇ ಬೇಡವಾಗಿ ಹೋಗಿತ್ತು ಅನ್ಸುತ್ತೆ. ಕಾಮದ ಮೋಹ ಅನ್ನೋದು ಈಕೆಯ ಕಣ್ಣನ್ನೇ ಮುಚ್ಚಿಸಿತ್ತು. ಹೀಗಾಗಿಯೇ ಮಗು ಹೆಣವಾಗಿ ಮಲಗಿದ್ರು ಹಸಿ ಹಸಿ ನಾಟಕ ಆಡಿದ್ಲು ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರಿಯಕರ ಅನ್ನಿಸ್ಕೊಂಡವನೇ ಕೊಂದು ಮಲಗಿಸಿದ್ರು. ಪ್ರಿಯಕರನನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಕಾಡುಗೋಡಿಯ 6 ವರ್ಷದ ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಆಂಟಿ ಪ್ರಿಯಕರನೇ ಬಾಲಕಿಯನ್ನ ಕೊಂದಿದ್ದು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಜಗತ್ತಲ್ಲಿ ಯಾರು ಬೇಕಾದ್ರೂ ಕೆಟ್ಟವರು ಆಗ್ಬಹುದು, ಆದ್ರೆ ಮಕ್ಕಳ ಪಾಲಿಗೆ ಹೆತ್ತವರು ಆಗಲ್ಲ ಅಂತಾರೆ. ಆದ್ರೆ ಈಕೆ ಕರುಳ ಕುಡಿ ಪಾಲಿಗೆ ವಿಲನ್ ಆಗಿ ಹೋಗಿದ್ದಾಳೆ. ಬಿಲಿಯನೇರ್ ಹಿಂದೆ ಬಿದ್ದವಳಿಗೆ ಮಗಳ ಸಾವು ಕೂಡ ಕಂಗೆಡಿಸಿರಲಿಲ್ಲ. ಕಾಸಿದ್ದ ಹುಡುಗನ ಜೊತೆ ಓಡಾಡ್ತಿದ್ದವಳು ಟ್ರಿಪ್ಪು ಗಿಪ್ಪು ಅಂತ ಮಜಾ ಉಡಾಯಿಸ್ತಿದ್ಲು. ಕಾಶಿಗೆ ಅಂತ ಹೋಗಿ ಅಲ್ಲೇ ಹನಿಮೂನ್ ಸಹ ಮುಗಿಸ್ಕೊಂಡು ಬಂದಿದ್ಲು. ಗಂಡನನ್ನ ಬಿಟ್ಟು ರಂಗಿಲಾ ಲೈಫ್ ನಡೆಸ್ತಿದ್ದ ರಸಗುಲ್ಲಾ ಆಂಟಿ ಮಾರ್ಚ್ 21ನೇ ತಾರೀಕು ತನ್ನ ಪ್ರಿಯಕರ ಮೋಹನ್ ಜೊತೆಗೆ ಮದುರೈಗೆ ಹೋಗಿದ್ಲು. 3 ದಿನ ದೇವಸ್ಥಾನದ ರೌಂಡ್ಸ್ ಹಾಕಿ 24ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬಂದಿದ್ಲು. ಅವತ್ತು ಈ ಪ್ರಿಯಾಂಕಾ ಆಂಟಿಯ ಬರ್ತ್ಡೇ ಬೇರೆ. ಹೀಗಾಗಿ ಕೋಲಾರ ಬಳಿಯ ಕಾಫಿ ಶಾಪ್ಗೆ ಹೋಗಿ ಸೆಲೆಬ್ರೇಟ್ ಸಹ ಮಾಡಿದ್ರು. ನಂತರ ಈ ಮಗುವನ್ನು ಕರ್ಕೊಂಡು ಇಂದಿರಾನಗರಕ್ಕೆ ಬರ್ತಿದ್ದಂತೆ ನಡೆಯಬಾರದ್ದು ನಡೆದೋಗಿತ್ತು. ಮಗಳ ಹೆಣ ಕಂಡರೂ ಕರಗಲಿಲ್ಲ ಹೆತ್ತವಳು. ಸುಮಾರು 8 ಗಂಟೆ ಹೊತ್ತಿಗೆ ಇಂದಿರಾನಗರಕ್ಕೆ ಬರ್ತಿದ್ದಂತೆ ಪ್ರಿಯಾಂಕಾ ಆಂಟಿಗೆ ಶಾಪಿಂಗ್ ಮಾಡೋ ಮೂಡ್ ಬಂದಿದೆ. ಹೀಗಾಗಿ ಮಗುವನ್ನ ತನ್ನ ಲವರ್ ಬಳಿ ಬಿಟ್ಟು ಶಾಪಿಂಗ್ ಮಾಡುವುದಕ್ಕೆ ಹೋಗಿದ್ದಾಳೆ. ಈ ವೇಳೆ ಮಗು ಹಾಗೂ ಮೋಹನ್ ಕಾರ್ನಲ್ಲೇ ಇದ್ರು. ಐಸ್ ಕ್ರೀಮ್ ನೋಡ್ತಿದ್ದಂತೆ ಮಗುವಿಗೆ ಐಸ್ ಕ್ರೀಮ್ ತಿನ್ನೋ ಆಸೆಯಾಗಿದೆ. ಹೀಗಾಗಿ ಐಸ್ ಕ್ರೀಮ್ ಕೊಡಿಸಿ ಅಂತ ಕೇಳುತ್ತಿದ್ದಂತೆ ಈತನೇ ತಂದು ಕೊಟ್ಟಿದ್ದ. ಆದ್ರೆ ಅದ್ಯಾಕೋ ಈ ಮಗುವಿಗೆ ಇಷ್ಟ ಆಗಿರಲಿಲ್ಲ. ಹೀಗಾಗಿ ಇದು ಬೇಡ, ಬೇರೆ ಐಸ್ ಕ್ರೀಮ್ ಬೇಕು ಅಂತ ಪಟ್ಟು ಹಿಡಿದಿತ್ತು. ಇದು ಮೋಹನನ ಪಿತ್ತ ನೆತ್ತಿಗೇರಿಸಿದೆ. ಸಿಟ್ಟಲ್ಲಿದ್ದವ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಹೊಟ್ಟೆ ಭಾಗಕ್ಕೆ ಒದ್ದಿದ್ದಾನೆ. ನೋವು ಅಂತ ಮಗು ಚೀರಾಡುತ್ತಿದ್ದಂತೆ ಬಿಗಿಯಾಗಿ ಬಾಯಿ ಹಿಡ್ಕೊಂಡಿದ್ದಾನೆ. ಹೀಗಾಗಿ ಅಲ್ಲೇ ಉಸಿರುಗಟ್ಟಿ ಸಾವನ್ನಪ್ಪಿದೆ. ಶಾಪಿಂಗ್ ಮುಗಿಸ್ಕೊಂಡು ಬಂದ ಪ್ರಿಯಾಂಕಾಗೆ ಮಗಳ ಸಾವಿನ ವಿಷಯ ಹೇಳಿದ್ದ. ಆಕಸ್ಮಿಕವಾಗಿ ನಡೆದೋಯ್ತು, ಬೇಕಂತ ಮಾಡಿದ್ದಲ್ಲ ಅಂತ ಕಥೆ ಕಟ್ಟಿದ್ದ. ಇದನ್ನ ಕೇಳಿದ ಪ್ರಿಯಾಂಕಾ ಮರು ಮಾತಾಡಿರಲಿಲ್ಲ. ಸೀದಾ ತಾವಿದ್ದ ವಿಲ್ಲಾಗೆ ಕರ್ಕೊಂಡು ಹೋಗಿದ್ದಾರೆ. ರಾತ್ರಿಯೆಲ್ಲ ಮೃತದೇಹವನ್ನ ತಮ್ಮ ಬಳಿಯೇ ಇಟ್ಕೊಂಡು ತಪ್ಪಿಸ್ಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಏನೂ ತೋಚಿಲ್ಲ. ಹೀಗಾಗಿ ಬೆಳಿಗ್ಗೆ ಆಗ್ತಿದ್ದಂತೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಲಗಿದ್ದ ಮಗು ಎದ್ದಿಲ್ಲ, ಮೆಟ್ಟಿಲ ಮೇಲಿಂದ ಬಿದ್ದಿತ್ತು, ಮಲಗಿಸಿದ್ವಿ ಅಂತ ಕಥೆ ಕಟ್ಟಿದ್ರು. ವೈದ್ಯರು ಪರೀಕ್ಷೆ ಮಾಡ್ತಿದ್ದಂತೆ ಮಗು ಸಾವನ್ನಪ್ಪಿರೋದು ಗೊತ್ತಾಗಿತ್ತು. ಯಾವಾಗ ಮಗು ಇನ್ನಿಲ್ಲ ಅಂದ್ರೋ ಪ್ರಿಯಾಂಕಾ ಆಂಟಿ ಹಸಿ ಹಸಿ ನಾಟಕ ಆಡಿದ್ಲು. ಅಯ್ಯೋ ನನ್ನ ಮಗಳು ಸತ್ತೋದ್ಲಾ ಅಂತ ಹೈಡ್ರಾಮಾ ಮಾಡಿದ್ಲು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೂ ಹೆಣ್ಮಗಳ ತಂದೆಗೆ ಅನುಮಾನ ಹೋಗಿರಲಿಲ್ಲ. ಹೆಂಡತಿ ಮೇಲೆಯೇ ಸಂಶಯ ಕಾಡ್ತಿತ್ತು. ಹೀಗಾಗಿ ಇಂಗ್ಲೆಂಡ್ನಲ್ಲಿ ವೈದ್ಯೆಯಾಗಿದ್ದ ತನ್ನ ಅಕ್ಕನಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದ್ದ. ಇದನ್ನ ನೋಡ್ತಿದ್ದಂತೆಯೇ ಅನುಮಾನ ಬಂದಿತ್ತು. ಇದು ಸಹಜ ಸಾವಲ್ಲ ಅಂದಿದ್ರಂತೆ. ಹೀಗಾಗಿ ಕೋರ್ಟ್ ಮೂಲಕ ಕೇಸ್ ಹಾಕಿಸ್ತಿದ್ದಂತೆ ಒಂದೊಂದೇ ಕಥೆ ಬಿಚ್ಚಿಕೊಳ್ತಿದ್ದು. ಪಾಪಿ ತಾಯಿ ಮಾತ್ರ ಯಾರ ಕೈಗೂ ಸಿಗದಂತೆ ಎಸ್ಕೇಪ್ ಆಗಿದ್ದಾಳೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.